ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಚಿಕನ್ ಅಂದ್ರೇ ಸುಮಾರು ಜನಕ್ಕೆ ಇಷ್ಟ ಆಗುತ್ತೆ. ಅದರಲ್ಲೂ ಚಿಕನ್ ಫ್ರೈ ಇದ್ಬಿಟ್ರಂತೂ ಖಾರವಾಗಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತಿಂತಾನೇ ಇರೋಣ ಅನಿಸುತ್ತೆ ಅಲ್ವಾ. ಅದರಲ್ಲೂ ಬಹಳ ಬೇಗ ಆಗುವಂಥ ಒಂದು ಫ್ರೈ ಇದ್ರಂತೂ ಹೇಳೋದೇ ಬೇಡ. ನನಗಂತೂ ಇಂಥ ಫ್ರೈಗಳಿಗೆ ಬಿಸಿ ಬಿಸಿ ಅನ್ನ ರಸಮ್ ಇದ್ರಂತೂ ಸಾಕು. ರಸಮ್ ರೈಸ್ ಜೊತೆಗೆ ಒಂದು ಒಳ್ಳೆ ಖಾರವಾಗಿರೋ ಚಿಕನ್ ಫ್ರೈ ಇದ್ಬಿಟ್ರಂತೂ ಊಟ ಕಂಪ್ಲೀಟ್ ಆದಂಗೆ ಅರ್ಥ. ಬನ್ನಿ ಇವತ್ತು ಅದೇ ರೀತಿ ಬಿಸಿ ಬಿಸಿಯಾಗಿ ಬೇಗ ಆಗುವಂಥ ಒಂದು ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಏನೇನು ಬೇಕಂತ ನೋಡೋಣ. ಇಲ್ಲಿ ನಾನು ಸುಮಾರು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅರ್ಧದಿಂದ 1/4 ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ. ಇದಕ್ಕೆ ಯಾವುದು ಮಸಾಲೆಗಳು ಜಾಸ್ತಿ ಹಾಕ್ಕೋಬಾರ್ದು, ಮೈಲ್ಡಾಗಿರಬೇಕು, ಆಗಲೇ ನಿಮಗೆ ಚಿಕನ್ನು ಟೇಸ್ಟ್ ಕೊಡುವಂಥದ್ದು. ಅರ್ಧ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿ, 1/4 ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರು. ಇದು ನಿಮಗೆ ಚಿಕನ್ ಫ್ರೈನಲ್ಲಿ ಒಳ್ಳೆ ಕಲರ್ ಕೊಡುತ್ತೆ. 1/4 ಸ್ಪೂನಷ್ಟು ಕಪ್ಪು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಕಸೂರಿ ಮೇಥಿ. ಇದು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಂಡು ಬಿಡಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ, ನೀವು ಬೇಕಿದ್ರೆ ಪುಡಿ ಉಪ್ಪು ಹಾಕ್ಕೋಬೋದು. ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಎಂಟ್ಕೋಬೇಕು. ಈ ಚಿಕನ್ ಫ್ರೈನಲ್ಲಿ ನಿಂಬೆಹಣ್ಣು ಹಾಕಿದಾಗ ಒಂದು ರೀತಿ ಹುಳಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಪುಡಿಗಳು ಅಂದರೆ ಕೆಂಪು ಮೆಣಸಿನ ಪುಡಿ, ಮೆಣಸಿನ್ಕಾಯಿ ಎಲ್ಲ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಪುದೀನ ಒಂದು 8ರಿಂದ 10 ಎಲೆ ಹಾಕ್ಕೊಳ್ಳಿ ಸಾಕು, ತುಂಬ ಬೇಡ. ಹಾಗೆ ಒಂದೇ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು. ಹಾಗೆ ಕರಿಬೇವನ್ನ ಹಾಕಿದಾಗ ಚಿಕನ್ ಫ್ರೈನಲ್ಲಿ ನಿಮಗೆ ಒಳ್ಳೆ ಫ್ಲೇವರ್ ಇರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಅದನ್ನು ಮುರಿದ್ಬಿಟ್ಟು ಸೇರಿಸ್ಕೊಂಡಾಗ ನಿಮಗೆ ಅದರದ್ದು ಫ್ಲೇವರು ಇನ್ನೂ ಚೆನ್ನಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ಕೋಬೇಕು. ಇದು ಅರ್ಧ kg ಚಿಕನ್ ಆಗಿರೋದ್ರಿಂದ 2 ಟೇಬಲ್ ಸ್ಪೂನಷ್ಟು ಮೊಸರು ಸಾಕಾಗುತ್ತೆ. ಜೊತೆಗೆ ಅರ್ಧ ಸ್ಪೂನಷ್ಟು ಸೋಂಪಿನ ಪುಡಿನ ಸೇರಿಸ್ಕೊಳ್ಳಿ. ಇದು ಕಂಪಲ್ಸರಿ ಈ ಚಿಕನ್ ಫ್ರೈಗೆ ಬೇಕಾಗಿರುವಂಥದ್ದು. ಇದೇ ನಿಮಗೆ ಒಳ್ಳೆ ಫ್ಲೇವರ್ ಕೊಡೋ ಅಂಥದ್ದು. ಹಾಗೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೋಬೇಕು. ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಯಾವುದೇ ಚಿಕನ್ ಫ್ರೈ ಆದ್ರೂ ತುಪ್ಪ ಸೇರಿಸಿದಾಗ ಫ್ಲೇವರು ಅದ್ಭುತವಾಗಿರುತ್ತೆ. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಒಂದು ಸೋಂಪಿನ ಪುಡಿ ಹಾಕಿದ್ದೀವಿ. ಇನ್ನೊಂದೇನೆಂದರೆ ಈ ಈರುಳ್ಳಿನ ಅಂದರೆ ಸುಮಾರು ನಾನಿಲ್ಲಿ 2 ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಹಸಿ ಈರುಳ್ಳಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಫ್ರೈಡ್ ಈರುಳ್ಳಿ ಹಾಕ್ಕೊಂಡಾಗ ನಿಮಗೆ ಅದರದ್ದೇ ಆದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಇನ್ನೇನಿಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸುಮಾರು 1 ಗಂಟೆ ಟೈಮ್ ಆದ್ರೂ ನೆನೆಯೋದಕ್ಕೆ ಬಿಡಬೇಕು. ಈಗ ನೀವು ಗೊತ್ತಿದ್ದಂಗೆ ಎಲ್ಲ ವರ್ಕಿಂಗ್ ಇರ್ತಾರೆ. ಬೆಳಗ್ಗೆ ನೀವು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಹೋದರೆ ಸಂಜೆ ಬಂದು ಒಂದು 10-15 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಅಷ್ಟು ಬೇಗ ಆಗುತ್ತೆ. ಯಾಕಂದರೆ ಪ್ರತಿಯೊಂದೂ ನಾವು ಇದಕ್ಕೆ ಹಾಕಿ ಕಲಸಿರೋದ್ರಿಂದ ಚಿಕನ್ಗೆ ಎಲ್ಲ ಮಸಾಲೆಗಳು ಚೆನ್ನಾಗಿ ಹಿಡಿದಿರುತ್ತೆ. ಜಸ್ಟ್ ನೀವು ಎಣ್ಣೆ ಹಾಕೋದು, ಈ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟು ಮಾತ್ರ ಇರುತ್ತೆ. ಈಗ ನೀವು ಬ್ಯಾಚುಲರ್ಸ್ ಆದರೂ ಕೂಡ ಈ ರೀತಿ ಮಾಡ್ಕೋಬೋದು. ಅಥವಾ ಮನೆಯಲ್ಲಿ ನೀವು ರೆಡಿ ಮಾಡಿಟ್ರೆ ಮನೆಯಲ್ಲಿ ಮಕ್ಕಳು ಬಂದಾಗ ಕೂಡ ಇದನ್ನು ಅವರೇ ಮಾಡ್ಕೊಂಡು ಬಿಡ್ಬೋದು. ಅಷ್ಟು ಈಸಿ ರೆಸಿಪಿ. ಈಗ ಒಂದು ಬಾಣಲಿನಲ್ಲಿ ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ತಾ ಇದ್ದಂಗೆ 1-2 ಪಲಾವ್ ಎಲೆ, 1 ಏಲಕ್ಕಿ, 2ರಿಂದ 3 ಲವಂಗ, ಒಂದು ಸಣ್ಣ ಪೀಸಷ್ಟು ಚಕ್ಕೆನ ಹಾಕ್ಕೋಬೇಕು. ಈ ಎಲ್ಲ ಸ್ಪೈಸಸ್ಸು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನಾವೇನು ನೆನೆಸಿಟ್ಕೊಂಡಿದ್ವಿ ನೋಡಿ ಚಿಕನ್ನು, ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಈಗ ಮತ್ತೆ ಇದರಲ್ಲಿ ಇನ್ನೇನು ಸೇರಿಸೋ ಅವಶ್ಯಕತೆಯೇ ಇರಲ್ಲ. ಯಾಕಂದರೆ ಎಲ್ಲದನ್ನು ಉಪ್ಪು, ಹುಳಿ, ಖಾರ ಪ್ರತಿಯೊಂದೂ ನಾವು ಇದರಲ್ಲಿ ಹಾಕಿರೋದ್ರಿಂದ ಜಸ್ಟ್ ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋವಂಥದ್ದು. ಈಗ ಅದೇ ಪಾತ್ರೆಗೆ ಒಂದು 1/4 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ.
ಮೊದಲು ಇದರಲ್ಲಿ ಇರೋವಂಥ ಅಂದರೆ ಚಿಕನ್ಗೆ ಉಪ್ಪೆಲ್ಲ ಹಾಕಿರೋದ್ರಿಂದ ಅದು ನೀರು ಬಿಡುತ್ತೆ. ಆ ನೀರೆಲ್ಲ ಪೂರ್ತಿ ಡ್ರೈ ಆಗಿ ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದು ಮ್ಯಾರಿನೇಷನ್ ಅಂತ ಮಾಡಿ ಇಟ್ಬಿಟ್ರೆ ನಾನು ಹೇಳ್ದಂಗೆ ಎಷ್ಟು ಬೇಗ ನಾವು ಚಿಕನ್ ಫ್ರೈನ ಮಾಡ್ಕೊಂಡು ಬಿಡ್ಬೋದು. ಇದು ಬರೀ ರಸಮ್ ರೈಸ್ಗೆ ಅಥವಾ ಸೈಡ್ ಸ್ಟಾರ್ಟರ್ ಆಗಿ ಒಂದೇ ಅಂತಲ್ಲ, ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಹಾಕಿರೋಂಥ ಮೊಸರು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ. ನೀವು ನೋಡ್ಬೋದು ಆಲ್ಮೋಸ್ಟ್ ಒಂದು 0.5% ಅಂದರೆ ಒಂದು ಅರ್ಧ ಭಾಗದಷ್ಟು ಚಿಕನ್ನು ಈಗಾಗಲೇ ಚೆನ್ನಾಗಿ ಬೆಂದುಬಿಟ್ಟಿದೆ. ಈಗ ಇದಕ್ಕೆ ಒಂದು ಅರ್ಧದಿಂದ 3/4 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಚಿಕನ್ನ ಬೇಯೋದಕ್ಕೆ ಬಿಡಬೇಕು. ಇದು ಹೇಗೆ ಅಂದರೆ ಪೂರ್ತಿ ಚಿಕನ್ನೆಲ್ಲ ನಿಮಗೆ ಗೊಜ್ಜಿನ ರೀತಿ ಆಗಿಬಿಡಬೇಕು. ಮತ್ತು ಇನ್ನೊಂದು ಏನಂದರೆ, ಇದು ಚಿಕನ್ ಫ್ರೈ ಆದರೂ ಕೂಡ ತುಂಬ ಡ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಡ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ, ಆ ಚಿಕನ್ನೆಲ್ಲ ಒಂದು ರೀತಿ ರಬ್ಬರ್ ರೀತಿ ಆಗಿಬಿಡುತ್ತೆ ಮತ್ತು ತಿನ್ನೋವಾಗ ತುಂಬ ಮಸಾಲೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ಈಗ ನೀವು ನೋಡ್ತಾ ಇದ್ದೀರಾ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಸ್ವಲ್ಪ ಗೊಜ್ಜು ರೀತಿಯೂ ಇರುತ್ತೆ. ಹಾಗೆ ಸ್ಟಾರ್ಟರಾಗಿ ಕೂಡ ತಿನ್ಬೋದು, ರಸಮ್ ಜೊತೆಗೆ ಕಲಿಸ್ಕೊಂಡು ತಿನ್ಬೋದು, ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮಾತಾಡ್ತಾ ಇದ್ದಂಗೆ ಎಷ್ಟು ಬೇಗ ಆಗೋಯ್ತು. ನಾನು ಇದೇ ರೀತಿ ಸುಮಾರು ಚಿಕನ್ ರೆಸಿಪೀಸು, ಮಟನ್ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ ನಾನು ಅದರದ್ದು ಪ್ಲೇಲಿಸ್ಟ್ ಹಾಕಿರ್ತೀನಿ. ಹೇಗಿದ್ದರೂ ಯುಗಾದಿ ಹಬ್ಬ ಮುಗೀತಲ್ಲ, ಹೊಸ್ದಡಕ್ಕೆ ಮಾಡಬೇಕು. ಅದರಲ್ಲಿ ನೋಡಿಕೊಂಡು ನಿಮಗೆ ಇಷ್ಟ ಆದಂಥ ರೆಸಿಪೀಸ್ನ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಸುಮಾರು ವೆರೈಟಿ ಬಿರಿಯಾನಿಗಳನ್ನ ತೋರಿಸಿದ್ದೀನಿ, ಸಾಂಬಾರುಗಳನ್ನ ತೋರಿಸಿದ್ದೀನಿ, ಫಿಶ್ದಾಗಿರ್ಬೋದು. ಇದು ರೀತಿ ಬೇಗ ಆಗುವಂಥ ಚಿಕನ್ ಸ್ಟಾರ್ಟರ್ಸು ಪ್ರತಿಯೊಂದು ಅದರಲ್ಲಿದೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಇನ್ನೇನು ಚಿಕನ್ ಫ್ರೈ ಆದಮೇಲೆ ಗೊತ್ತೇ ಇದೆಯಲ್ಲ, ಬಿಸಿ ಬಿಸಿ ಅನ್ನ ಹಾಕ್ಕೊಳ್ಳೋದು, ಒಂದು ಪೆಪ್ಪರ್ ರಸಮ್ ಖಾರವಾಗೆ ಇದ್ದು ಅದ್ರ ಜೊತೆಗೆ ಈ ರೀತಿ ಸ್ಪೈಸಿಯಾಗಿರೋ ಒಂದು ಚಿಕನ್ ಫ್ರೈ ಇದ್ದುಬಿಟ್ರೆ ಇನ್ನೇನು ಬೇಕಲ್ವೇನ್ರಿ. ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ನನಗೆ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಮರಿದೇ ಹೇಮಾಸ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇದೇ ರೀತಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪೀಸ್ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.